ಮಿತ್ರರೇ ನಮಸ್ಕಾರ. ಇಸ್ರೇಲ್ ಮತ್ತು ಇರಾನ್ ಯುದ್ಧವಾಗ್ತಿದೆ. ಅಮೆರಿಕದ ಸಹಾಯದಿಂದ ಇಸ್ರೇಲ್ ಇರಾನ್ನ ವಿವಿಧ ಶಾಲೆಗಳಿಗೆ, ಆಸ್ಪತ್ರೆಗಳಿಗೆ ಬಾಂಬ್ ಸುರಿಸ್ತಾ ಇದೆ. ಈ ಮೂಲಕ ಇಸ್ರೇಲ್ ಸುರಿಸಿದ ಬಾಂಬ್ನಿಂದಾಗಿ ಇಸ್ರೇಲ್ 110ಕ್ಕೂ ಅಧಿಕ ವಿದ್ಯಾರ್ಥಿನಿಗಳು ಇರುವ ಶಾಲೆಗೆ ಬಾಂಬ್ ಸುರಿಸಿ ಅಲ್ಲಿ ರೋದನೆ ಮುಗಿಲು ಮುಟ್ಟುತ್ತಿರುವಾಗ ಕೆಲವೊಬ್ಬರು ನಮ್ಮೊಳಗೆ ಇರುವಂತಹ ಸೈಕೋ ಮನಸ್ಥಿತಿಯವರು ಅದನ್ನು ಕೂಡ ಸಂಭ್ರಮಿಸುತ್ತಿದ್ದಾರೆ. ಯುದ್ಧಗಳನ್ನ ಯಾವುದೇ ರೀತಿ ಕೂಡ ಯಾವ ದೇಶದ ನಡುವೆ ಯುದ್ಧವಾಗಲಿ ಅದು ಖಂಡಿತ ಪ್ರೋತ್ಸಾಹನೀಯವಲ್ಲ. ಅದನ್ನು ಖಂಡಿತ ಯುದ್ಧವನ್ನ ಯಾರೂ ಕೂಡ ಪ್ರೋತ್ಸಾಹ ಮಾಡುವುದಿಲ್ಲ. ಹೀಗಿರುವಾಗ ಒಂದು ದೇಶದ ಸಣ್ಣ ಸಣ್ಣ ಕಂದಮ್ಮಗಳ ಮೇಲೆ ಇನ್ನೊಂದು ದೇಶ ಅವರ ಮನಸ್ಸಿಗಾಗಿ ಬಾಂಬು ಸುರಿಯುತ್ತಿರುವಾಗ ಅದನ್ನು ಸಂಭ್ರಮಿಸುವ, ಅದನ್ನ ವೈಭವೀಕರಿಸುವ, ಅದರ ಬಗ್ಗೆ ಸಂತೋಷಪಡಿಸುವ ವಿಘ್ನ ಸಂತೋಷಿಗಳು ಇವರಿಗೆ ಏನು ಅಂತ ಹೇಳುವುದು ಅಂತ ಅರ್ಥವಾಗ್ತಿಲ್ಲ. ನೀವೇ ಗಮನಿಸಬಹುದು, ಇವರ ಒಂದೊಂದು ಡಿಪಿ ನೋಡುವಾಗ ದೇವರುಗಳ ಫೋಟೋ ಇದೆ. ದೇವರ ಫೋಟೋ ಇಟ್ಟುಕೊಂಡು ಇವರು ಮಾಡ್ತಿರುವಂತದ್ದು ಯಾವುದೋ ಒಂದು ದೇಶದ ಯಾವುದೋ ಒಂದು ಪುಟ್ಟ ಸಣ್ಣ ಸಣ್ಣ ಕಂದಮ್ಮಗಳು ಸತ್ತಾಗ ಅದನ್ನ ಕೂಡ ಸಂಭ್ರಮಿಸುವಂತಹ ಇವರ ನೀಚ ಮನಸ್ಥಿತಿಯನ್ನ ನಾವು ಖಂಡಿತ ಖಂಡಿಸಬೇಕು. ಯಾವುದೇ ದೇಶದ ಮಧ್ಯೆ ಆಗಲಿ ಯುದ್ಧವಾಗುವುದನ್ನ ಸಂಭ್ರಮಿಸಬಾರದು. ಅದು ಆ ದೇಶಕ್ಕೆ ಮಾತ್ರವಲ್ಲ, ಅಲ್ಲಿ ನಡೆಯುತ್ತಿರುವಂತಹ ಇರಾನ್ ಮತ್ತು ಇಸ್ರೇಲ್ ನಡೆಯುತ್ತಿರುವಂತಹ ಯುದ್ಧಗಳು ಆ ದೇಶಕ್ಕೆ ಮಾತ್ರವಲ್ಲ, ಇಡೀ ಪ್ರಪಂಚಕ್ಕೆ ದುಷ್ಪರಿಣಾಮ ಬೀರುತ್ತೆ. ಆದರೆ ಅಲ್ಲಿ ಸತ್ತಿರುವಂತಹ ಸಣ್ಣ ಸಣ್ಣ ಕಂದಮ್ಮಗಳ ಬಗ್ಗೆ ಇಂತಹ ಅವಾಚ್ಯವಾಗಿ, ಆ ಶಬ್ದವನ್ನ ಖಂಡಿತ ನನಗೆ ಬಳಸುವ ಹಾಗೆ ಅಲ್ಲ, ಅಷ್ಟು ಅವಾಚ್ಯವಾಗಿ ನಿಂದಿಸಿ ಅದನ್ನು ಕೂಡ ಸಂಭ್ರಮಿಸ್ತಾರಲ್ಲ. ಅದರಲ್ಲೂ ಕೂಡ ಇರಾನ್ನಲ್ಲಿರುವ ಎಷ್ಟೋ ಕನ್ನಡಿಗರು ಅಲ್ಲಿ ಬಾಕಿಯಾಗಿದ್ದಾರೆ ಅಂತ ಹೇಳುವಾಗ ಅದಕ್ಕೆ ಅವರು ಸಾಯಲಿ, ಅಲ್ಲೇ ಸತ್ತು ಬಿಡ್ಲಿ, ಅವ್ರು ಯಾಕೆ ಅಲ್ಲಿಗೆ ಹೋಗಿದ್ದಾರೆ ಎಂಬಂತಹ ಪ್ರಶ್ನೆ. ಅವರವರ ಜೀವನೋಪಾಯಕ್ಕಾಗಿ ಕೆಲವರು ವಿದೇಶಕ್ಕೆ ಹೋಗಿರ್ತಾರೆ. ಅದು ಅವರು ಕನ್ನಡಿಗರು ಅಂತ ಕೂಡ ನೋಡಿದೆ. ಅವರು ಮುಸ್ಲಿಮರಂತ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಕನ್ನಡಿಗರು, ಇರಾನ್ನಲ್ಲಿರುವ ಕನ್ನಡಿಗರು ಅಂತ ಹೇಳೋದಕ್ಕೆ ಅವರನ್ನು ಕೂಡ ಸಾಯಲಿ ಅಂತಹ ಇವರ ಮನಸ್ಥಿತಿಗೆ ಯಾವ ಎಕಡಾದಲ್ಲಿ ಹೊಡೆಯಬೇಕು ನೀವೇ ಹೇಳಿ.